ಆರ್ಥೋಗ್ರಾಫಿಕ್ ಪ್ರೊಜೆಕ್ಷನ್ ಇದಲ್ಲ. ಈಗ ಇದರಲ್ಲಿ ಮೂರಲ್ಲಿ ಟಾಪ್ 3 ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದೆ ನಿಮಗೆ ನಾನು. ಇದಕ್ಕೆ ಪಿಕ್ಟೋರಿಯಲ್ ಪ್ರೊಜೆಕ್ಷನ್ ಅಂತ ಕರೀತೇವೆ. ಯಾವ ಪ್ರೊಜೆಕ್ಷನ್ ಸಹ ನೋಡ್ಕೊಳ್ಳಿ ಸ್ಪೆಲ್ಲಿಂಗ್ ಅಲ್ಲ. ಪಿಕ್ಟೋರಿಯಲ್ ಪ್ರೊಜೆಕ್ಷನ್ ಅಂದರೆ 3 ಡೈಮೆನ್ಷನಲ್ ಆಬ್ಜೆಕ್ಟ್, 3D ವ್ಯೂ. ಇದು 2D ವ್ಯೂ. ಇದೆರಡೂ ಕೂಡ ಎಕ್ಸ್ಪ್ಲೈನ್ ಮಾಡಿದೆ ನಿಮಗೆ, ಐಸೋಮೆಟ್ರಿಕ್ ಪ್ಲಾಟ್ ಮತ್ತು ಅಬ್ಲಿಟಿವ್ ಪ್ರೊಜೆಕ್ಷನ್ ಅಂತ. ಈಗ ಪರ್ಸ್ಪೆಕ್ಟಿವ್ ಪ್ರೊಜೆಕ್ಷನ್ ಪ್ಯೂರ್ಲಿ ಇದು ಡೀಲ್ಸ್ ವಿತ್ ಆರ್ಕಿಟೆಕ್ಚರಲ್ ಡ್ರಾಯಿಂಗ್. ನಮ್ಗೆ ಇಂಜಿನಿಯರಿಂಗ್ ಡ್ರಾಯಿಂಗ್ ಅಲ್ಲಿ ಯೂಸ್ ಆಗುದಿಲ್ಲ, ಮತ್ತೆ ನೀವು ಬಂದಂಥದ್ದು ಏನಂತ ಹೇಳ್ತೇನೆ. ಈಗ ಆರ್ಥೋಗ್ರಾಫಿಕ್ ಪ್ರೊಜೆಕ್ಷನ್ ಅಂದ್ರೆ ಇದೆ ಅಂದ್ರೆ ನಾವೀಗ ಇಲ್ಲಿ 3 ಎಲಿಮೆಂಟ್ಸ್ ಇದೆ ಆರ್ಥೋಗ್ರಾಫಿಕ್ ಪ್ರೊಜೆಕ್ಷನ್ ಅಲ್ಲಿ. ಒಂದು ಅಬ್ಸರ್ವರ್, ಆಬ್ಜೆಕ್ಟ್ ಮತ್ತು ಪ್ಲೇನ್ ಆಫ್ ಪ್ರೊಜೆಕ್ಷನ್. ಇಲ್ಲಿ ಆರ್ಥೋಗ್ರಾಫಿಕ್ ಪ್ರೊಜೆಕ್ಷನ್ ಅಂತ ಹೇಳಿದ್ರೆ ಎಲ್ಲರೂ ಪ್ರೊಜೆಕ್ಟರ್ಸ್ ಆರ್ ಪ್ಯಾರಲಲ್ ಟು ಈಚ್ ಅದರ್. ಇದನ್ನು ನಾನು ಚಂದ ಮಾಡಿ ಮೊನ್ನೆ ಹಾಕಿದೆ ನಿಮಗೆ ಸ್ಕೆಚ್. ಪ್ರೊಜೆಕ್ಟರ್ಸ್ ಆರ್ ಪ್ಯಾರಲಲ್ ಟು ಈಚ್ ಅದರ್ and perpendicular to the plane. ಇದು plane, ಇದು projection, ಇದು projectors, ಇದು object or block ಏನಂತ ಕರೀಬಹುದು, ಇದು observer, object, projectors, projection and plane ಮತ್ತು ಒಟ್ಟಿಗೆ plane of projection. ಈಗ ಏನಂತ ಹೇಳಿದ್ರೆ ಡೆಫಿನೇಷನ್ ಏನಂತ ಹೇಳಿದ್ರೆ ಆರ್ಥೋಗ್ರಾಫಿಕ್ ಪ್ರೊಜೆಕ್ಷನ್ ಅಂತ ಹೇಳಿದ್ರೆ ಪ್ರೊಜೆಕ್ಟರ್ಸ್ ಆರ್ ಪ್ಯಾರಲಲ್ ಟು ಈಚ್ ಅದರ್ ಅಂಡ್ ಪರ್ಪೆಂಡಿಕ್ಯುಲರ್ ಟು ದ ಪ್ಲೇನ್. ಇದಕ್ಕೆ ಆರ್ಥೋಗ್ರಾಫಿಕ್ ಪ್ರೊಜೆಕ್ಷನ್ ಅಂತ ಕರೀತೇವೆ ನಾವು. ಈಗ ಏನಂತ ಹೇಳಿದ್ರೆ ಈ ಆರ್ಥೋಗ್ರಾಫಿಕ್ ಪ್ರೊಜೆಕ್ಷನ್ ಅನ್ನು 2 ಇಂಪಾರ್ಟೆಂಟ್ ಪ್ರೊಜೆಕ್ಷನ್ ಇದೆ. ಒಂದು ಫಸ್ಟ್ ಆಂಗಲ್ ಪ್ರೊಜೆಕ್ಷನ್, ಇನ್ನೊಂದು ಥರ್ಡ್ ಆಂಗಲ್ ಪ್ರೊಜೆಕ್ಷನ್. ಇದು ವರ್ಲ್ಡಲ್ಲಿ ನಾವು ಗ್ಲೋಬಲ್ ಯೂಸ್ ಮಾಡೋಣ. ಫಸ್ಟ್ ಆಂಗಲ್ ಪ್ರೊಜೆಕ್ಷನ್ ಅಂತ ಹೇಳಿದ್ರೆ ನೋಡಿ, ತೆಗಿತೇನೆ ನಾನೀಗ. ಫಸ್ಟ್ ಆಂಗಲ್ ಅಂತ ನೋಡಿ, ಈಗ ನಾವು ತಗೊಂಡ್ರಿ ಡಯಾಗ್ರಾಮ್ ಅನ್ನು. ಹೀಗಿದೆ ಎಕ್ಸ್ ಆಕ್ಸಿಸ್, ವೈ ಆಕ್ಸಿಸ್. ಈಗ ನಾವು ಇದಕ್ಕೆ ಪ್ಲೇನ್ ಅನ್ನು ಇನ್ಸರ್ಟ್ ಮಾಡುವ. ನೋಡಿ ಹೀಗೆ ಬರ್ತದೆ. ಹಿಂದುಗಡೆ ಆಗ್ತದೆ. ಇದನ್ನು ಚೆಂದ ಮಾಡಿ ಆಗ್ತಿದೆ. ನಾನು ಸಬ್ಸ್ಕ್ರೈಬ್ ತೋರಿಸ್ತೇನೆ, ಇದು ಎಕ್ಸ್ಪ್ಲೈನ್ ಮಾಡಲಿಕ್ಕೆ ನಾನೀಗ. ಈ ಪ್ಲೇನ್ ಕಾಣ್ತದಲ್ಲ, ಇಲ್ಲಿ ಆರ್ಥೋಗ್ರಾಫಿಕ್ ಪ್ರೊಜೆಕ್ಷನ್ ಅಲ್ಲಿ 2 ಇಂಪಾರ್ಟೆಂಟ್ ಪ್ಲೇನ್. ಇದು ವೆರಿ ವೆರಿ ಇಂಪಾರ್ಟೆಂಟ್. ಯಾವುದೆಲ್ಲ? ಒಂದು ವರ್ಟಿಕಲ್ ಪ್ಲೇನ್, ಇನ್ನೊಂದು ಹೊರಿಜಾಂಟಲ್ ಪ್ಲೇನ್. ಇದೆರಡು ಇಲ್ಲಿ ವರ್ಕ್. ಇದಕ್ಕೆ ವರ್ಟಿಕಲ್ ಪ್ಲೇನ್ ಮತ್ತು ಹೊರಿಜಾಂಟಲ್ ಪ್ಲೇನ್, ಇದಕ್ಕೆ ಪ್ರಿನ್ಸಿಪಾಲ್ ಪ್ಲೇನ್ ಅಥವಾ ರೆಫರೆನ್ಸ್ ಪ್ಲೇನ್ ಅಂತ ಕರೀತೇವೆ. ನೆನಪಿರಬೇಕು, ರೆಫರೆನ್ಸ್ ಪ್ಲೇನ್ ಅಥವಾ ಪ್ರಿನ್ಸಿಪಾಲ್ ಪ್ಲೇನ್ ಅಂತ ಕರೀತೇವೆ. ಇಲ್ಲಿ ಏನಿದೆ ನೋಡಿ, ಇದು ಆಕ್ಚುಲಿ ವರ್ಟಿಕಲ್ ಪ್ಲೇನ್. VP ಅಂತ ನಾನು ರೆಪ್ರೆಸೆಂಟೇಷನ್ ಕೊಟ್ಟಿದ್ದೇನೆ ನಿಮಗೆ, ಇಲ್ಲಿ ರೆಪ್ರೆಸೆಂಟ್ ಮಾಡಿದ್ದೇನೆ VP. ಇದು ವರ್ಟಿಕಲ್ ಪ್ಲೇನ್. ಈಗ ಅಡ್ಡ ಪಾಸ್ ಆಗಿದೆಯಲ್ಲ, ಇದು ಹೊರಿಜಾಂಟಲ್ ಪ್ಲೇನ್. ಈಗ ಫಸ್ಟ್ ಆಂಗಲ್ ಮತ್ತು ಥರ್ಡ್ ಆಂಗಲ್ ಅಂತ ಇದೆ. ಹೇಗೆ ತಗೊಳ್ಳೋದು ನಾವೀಗ ನೋಡಿ. ಈಗ ಇಲ್ಲಿ ಆಂಟಿ ಕ್ಲಾಕ್ ಈ ತರ ಮೂವ್ ಆಗಿದೆ. ಈ ಕ್ವಾಡ್ರೆಂಟ್ ಉಂಟಲ್ಲ, ಇದಕ್ಕೆ 4 ಕ್ವಾಡ್ರೆಂಟ್ ಆಗಿದೆ. ಈಗ ತಗೊಂಡ್ರೆ ಇದು ಫಸ್ಟ್ ಕ್ವಾಡ್ರೆಂಟ್, ಸೆಕೆಂಡ್ ಕ್ವಾಡ್ರೆಂಟ್, ಥರ್ಡ್, ಇದು ಫೋರ್ತ್. ಅರ್ಥ ಇದಲ್ಲ? ಹಾಗೆ ಇದು ಫಸ್ಟ್ ಕ್ವಾಡ್ರೆಂಟ್, ಇದು ಸೆಕೆಂಡ್ ಕ್ವಾಡ್ರೆಂಟ್, ಇದು ಥರ್ಡ್ ಕ್ವಾಡ್ರೆಂಟ್ ಆ್ಯಂಡ್ ಇದು ಫೋರ್ತ್ ಒನ್ ಪಾರ್ಟ್. ಹೀಗಿದೆ. ಈಗ ನೋಡಿ, ಪ್ರತಿ ಕ್ವಾಡ್ರೆಂಟ್ ಅಲ್ಲಿ ಪ್ಲೇನ್ ಹೇಗೆ ಸಿಚುವೇಟ್ ಆಗಿದೆ ಅಂತ ನೋಡ್ಕೊಳ್ಳಿ. ಈಗ ಇಲ್ಲಿ ಫಸ್ಟ್ ಕ್ವಾಡ್ರೆಂಟ್ ಅಲ್ಲಿ ವರ್ಟಿಕಲ್ ಪ್ಲೇನ್ ಮೇಲಿದೆ, ಹೊರಿಜಾಂಟಲ್ ಪ್ಲೇನ್ ಕೆಳಗಿದೆ. ಸೆಕೆಂಡ್ ಮತ್ತು ಫೋರ್ತ್ ಯೂಸ್ ಇಲ್ಲ ನಮಗೆ, ಅದು ಮತ್ತೆ ಹೇಳ್ತೇನೆ ಯಾಕೆ ಯೂಸ್ ಇಲ್ಲ. ಥರ್ಡ್ ಕ್ವಾಡ್ರೆಂಟ್ ಅಲ್ಲಿ ಹೊರಿಜಾಂಟಲ್ ಪ್ಲೇನ್ ಮೇಲಿದೆ, ವರ್ಟಿಕಲ್ ಪ್ಲೇನ್ ಕೆಳಗಿದೆ. ಈಗ ನಾವು ಆಂಟಿ ಕ್ಲಾಕ್ ವೈಸ್ ಅಲ್ಲಿ ಮೂವ್ ಆಗಿದೆ. ಈಗ ನಾವು ಜಾಬ್ ಅಂದರೆ ಫಸ್ಟ್ ಆಂಗಲ್ ಪ್ರೊಜೆಕ್ಷನ್, ಇವು 2 ಇಂಪಾರ್ಟೆಂಟ್. ಒಂದು ಫಸ್ಟ್ ಆಂಗಲ್ ಪ್ರೊಜೆಕ್ಷನ್ ಮೆಥಡ್, ಇನ್ನೊಂದು ಥರ್ಡ್ ಆಂಗಲ್ ಪ್ರೊಜೆಕ್ಷನ್ ಮೆಥಡ್. ಅರ್ಥ ಇದಲ್ಲ? ಇದೆರಡು ಇಂಪಾರ್ಟೆಂಟ್ ಮೆಥಡ್. ಒಂದರಲ್ಲಿ ನಿಮ್ಮ ಡ್ರಾಯಿಂಗ್ ಫಸ್ಟ್ ಆಂಗಲ್ ಇರ್ತದೆ ಅಥವಾ ಥರ್ಡ್ ಆಂಗಲ್ ಇರ್ತದೆ. ಅದನ್ನು
ಮಾಡಿ ಹೇಗೆ ಈಗ ನಾವು ಫಸ್ಟ್ ಟೈಮ್ ಪ್ರೊಜೆಕ್ಷನ್ ಅಂದರೆ ಏನು ಈಗ ನೀವು ಜಾಬ್ ಸಪೋಸ್ ನಿಮಗೆ ಈಗ ಒಂದು ಜಾಬ್ ಇರ್ತದೆ ನೋಡಿ ನೋಡ್ಕೊಳ್ಳಿ ಇದೊಂದು ಎಲ್ ಶೇಪ್ ಇದ್ರೆ ಇದು ಎಲ್ ಶೇಪ್ ಒಂದು ಬ್ಲಾಕ್ ಈಗ ರೆಡ್ ಕಲರನ್ನು ನೀವು ಐಡೆಂಟಿಫಿಕೇಶನ್ ಕೊಟ್ಟಿದ್ದೇನೆ ಮಾರ್ಕ್ ಮಾಡಿದ್ದೇನೆ ಇದು ಆ್ಯಕ್ಚುಲಿ ಫ್ರಂಟ್ ಅಂತ ಬರುತ್ತೆ. ಈಗ ಅದಕ್ಕಿಂತ ಮುಂಚೆ ನಾವು ಆಗ ಸ್ವಲ್ಪ ಮಿಸ್ಟೇಕ್ ಮಾಡಿದೆ. ಈಗ ಏನಂತ ಹೇಳಿದ್ರೆ ಫಸ್ಟ್ ಟೈಮ್ ಇರಲಿ ನಮಗೆ ಪ್ರೊಜೆಕ್ಷನ್ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಲಿಕ್ಕೆ ಉಂಟು ಫ್ರಂಟ್ ಟಾಪ್ ಯಾವಾಗ ಇದನ್ನು ನಾನು ತೆಗಿತೇನೆ, ಇದು ಬೇಡ ಅಂತ ತಿಳ್ಕೊಳ್ಳಿ. ಒಂದೇ ತಗೊಳ್ತೀನಿ, ಜಸ್ಟ್ ಒಂದು. ಈಗ ಇಲ್ಲಿ ಜಾಬನ್ನು ಇಲ್ಲಿ ಇರ್ತೇನೆ, ಜಸ್ಟ್ ಸಿಂಪಲ್ ಬ್ಲಾಕ್ ಇಡ್ತೇನೆ ನೋಡಿ, ಕಷ್ಟ ಆಗೋದು ಬೇಡ, ಸಿಂಪಲ್ ಇಡ್ತೇನೆ. ಹೀಗೆ ಈ ಕ್ವಾಡ್ರೆಂಟಲ್ಲಿ ನಾನು ಬ್ಲಾಕ್ ಇಟ್ಟಿದ್ದೇನೆ ಅಂದರೆ ಜಸ್ಟ್ ನಿಮಗೆ ಅರ್ಥ ಆಗೋದಿಲ್ಲ ಅದು ಇದನ್ನಿಗೆ ಪುಸ್ತಕ ಹೀಗಿಟ್ಟಿದೆ ನೋಡಿ, ಹೀಗಿಟ್ಟಿದೆ. ಫಸ್ಟ್ ಕ್ವಾಡ್ರೆಂಟಲ್ಲಿ ಇದೆ ಇರಲಿ, ಯಾವ ಕ್ವಾಡ್ರೆಂಟಲ್ಲಿ ಇರಲಿ ಅದರಲ್ಲಿದೆ. ಈಗ ನೀವು ಹೇಳಿದ್ದೀರಲ್ಲ 3 ಇಂಪಾರ್ಟೆಂಟ್ ಎಲಿಮೆಂಟ್ಸ್, ಪ್ಲೇನ್, ಆಬ್ಜೆಕ್ಟ್ ಮತ್ತೊಂದು ಅಬ್ಸರ್ವರ್, ಅಂದರೆ ನಾವು ನೀವೆಲ್ಲ. ಈಗ ನಾವು ವ್ಯೂ ಮಾಡ್ತೇವೆ. ಈಗ ವ್ಯೂ ಮಾಡುವಾಗ ಈಗ ನಮ್ಮ ರೇಸ್ ಆಫ್ ಸೈಡ್ ಇಲ್ಲಿ ಆಗ್ತದೆ, ಇಲ್ಲಿಗೆ ಟಚ್ ಆಗ್ತದೆ, ಮುಂದೆ ಕೊಟ್ಟಿದೆ ನಾನು ಡ್ರಾಯಿಂಗ್ ಇದು, ಈಗ ಟಚ್ ಇದು ಅದಕ್ಕೇ ಕೊಟ್ಟದ್ದು ಫಸ್ಟಿಗೆ. ಈಗ ಟಚ್ ಆಗ್ತದೆ, ಫರ್ದರ್ ಮೂವ್ ಆಗ್ತದೆ, ಅಂದರೆ ಪ್ರೊಜೆಕ್ಟರ್ಸ್ ಮೂವ್ ಆಗ್ತದೆ, ಕರೆಕ್ಟ್ ಸೀಕ್ವೆನ್ಸಲ್ಲಿ ಹೋಗಿ ವರ್ಟಿಕಲ್ ಪ್ಲೇನಲ್ಲಿ ಬೀಳ್ತದೆ. ಸರಿ ನೋಡ್ಕೊಳ್ಳಿ. ಈಗ ಇಲ್ಲಿ ಬಂದು ನಿಮ್ಮ ವಿಂಗ್ಸ್ ಬೀಳ್ತದೆ ನೋಡಿ, ಈಗ ಬರ್ತದೆ ಪ್ಲೇನ್, ಈಗ ಬಂದು ಇದು ಪ್ರೊಜೆಕ್ಟರ್ಸ್ ಟ್ರಾವೆಲ್ ಮಾಡಿ ಬ್ಯಾಕ್ ಆಫ್ ಮೊನ್ನೆ ಕೊಟ್ಟಿದ್ದೇವೆ ನಿಮಗೆಲ್ಲ. ಈಗ ಪ್ರೊಜೆಕ್ಟರ್ ಕರೆಕ್ಟ್ ಸೀಕ್ವೆನ್ಸ್ ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ ಆರ್ಥೋಗ್ರಾಫಿಕ್ ಪ್ರೊಜೆಕ್ಷನ್ ಅಂತ ಹೇಳಿದ್ರೆ ಪ್ರೊಜೆಕ್ಟರ್ಸ್ ಆರ್ ಪ್ಯಾರಲಲ್ ಟು ಈಚ್ ಅದರ್ ಪರ್ಪೆಂಡಿಕ್ಯುಲರ್ ಟು ದ ಪ್ಲೇನ್. ಇಲ್ಲಿ ಪ್ಲೇನ್ ಯಾವುದು? ವರ್ಟಿಕಲ್ ಪ್ಲೇನ್. ಸರಿ ಇಟ್ಕೊಳ್ಳಿ, ರೆಫರೆನ್ಸ್ ಪ್ಲೇನ್ ಎರಡು ಅತಿ ಮುಖ್ಯವಾದ ಭಾಗ ಇದು. ಎರಡು ರೆಫರೆನ್ಸ್ ಪ್ಲೇನ್ ಉಂಟು ಈಗ ಇಲ್ಲಿ. ಈಗ ವರ್ಟಿಕಲ್ ಪ್ಲೇನಲ್ಲಿ ಕರೆಕ್ಟಾಗಿ ಹೋಗಿ ಪ್ರೊಜೆಕ್ಷನ್ ಬೀಳ್ತದೆ. ಈ ವರ್ಟಿಕಲ್ ಪ್ಲೇನಲ್ಲಿ ಬೀಳುವ ಪ್ರೊಜೆಕ್ಷನ್ಗೆ, ವರ್ಟಿಕಲ್ ಪ್ಲೇನಲ್ಲಿ ಡೆವಲಪ್ ಆಯ್ತಲ್ಲ ಆ ಪ್ರೊಜೆಕ್ಷನ್ಗೆ ನೋಡಲಾಗ್ತದೆ. ವರ್ಟಿಕಲ್ ಪ್ಲೇನಲ್ಲಿ ಬೀಳ್ತದಲ್ಲ ಈ ಪ್ರೊಜೆಕ್ಷನ್ಗೆ ನಾವು ಫ್ರಂಟ್ ವ್ಯೂ ಅಂತ ಕರೀತೇವೆ. ಫ್ರಂಟ್ ವ್ಯೂ ಅಥವಾ ಅದರ ಇಂಜಿನಿಯರಿಂಗ್ ವರ್ಡ್ ಎಲಿವೇಶನ್. ಸ್ಪೆಲ್ಲಿಂಗ್ ಸರಿ ನೋಡ್ಕೊಳ್ಳಿ. ELE ಇದು, ELI ಅಲ್ಲ, ELE ಎಲಿವೇಶನ್ ಅಂತ ಕರೀತೇವೆ. ಹಾಗೆ ಈಗ ನೀವು ಪೊಸಿಷನ್ ತಿರುಗಿಸಿ ಮೇಲೆ ಬನ್ನಿ, ಇಲ್ಲಿ ಬನ್ನಿ, ಈಗ ಇಲ್ಲಿದ್ದೀರಲ್ಲ, ಈಗ ಬನ್ನಿ, ಇಲ್ಲಿಂದ ವ್ಯೂ ಮಾಡಿ. ಅವಾಗ ನಿಮ್ಮ ರೇಸ್ ಆಫ್ ಸೈಟ್ ಇಲ್ಲಿ ತಾಗ್ತದೆ, 4 ಕಾರ್ನರ್ಗೆ ತಾಗ್ತದೆ ನೋಡಿ. ಈ ಕಾರ್ನರ್ ತಾಗಿ ಅದು ಪುನಃ ಪ್ರೊಜೆಕ್ಟರ್ಸ್ ಕೆಳಗೆ ಬರ್ತದೆ. ಇಲ್ಲಿದೆ ಹೊರಿಸಾಂಟಲ್ ಪ್ಲೇನ್ಗೆ ಬಂದು ಇಲ್ಲಿ ನಿಮ್ಮ ಪ್ರೊಜೆಕ್ಷನ್ ಬೀಳ್ತದೆ. ಸೊ ವರ್ಟಿಕಲ್ ಪ್ಲೇನಲ್ಲಿ ಬಿದ್ದದ್ದು ಈಗ, ಆಗ ವರ್ಟಿಕಲ್ ಪ್ಲೇನಲ್ಲಿ ಬಿದ್ದದ್ದು, ಈಗ ಹೊರಿಸಾಂಟಲ್ ಪ್ಲೇನಲ್ಲಿ ಬಿದ್ದದ್ದು. ಸೊ ಹೊರಿಸಾಂಟಲ್ ಪ್ಲೇನಲ್ಲಿ ಬೀಳುವ ಪ್ರೊಜೆಕ್ಷನ್ಗೆ ನಾವು ಟಾಪ್ ವ್ಯೂ ಅಂತ ಕರೀತೇವೆ, ಅಥವಾ ಇದಕ್ಕೆ ಪ್ಲಾನ್ ಅಂತ ಕರೀತೇವೆ. ಪ್ಲಾನ್, PLAN, ಇಂಜಿನಿಯರಿಂಗ್ ವರ್ಡ್ ಪ್ಲಾನ್, ಇದು ಇಂಜಿನಿಯರಿಂಗ್ ವರ್ಡ್ ಎಲಿವೇಶನ್. ಈಗ ನಮಗೆ ಎರಡು ಇದಿದೆ, ಎರಡು ಪ್ಲೇನ್ ಸಿಕ್ಕಿದೆ, ರೆಫರೆನ್ಸ್ ಪ್ಲೇನ್. ನಮಗೀಗ ನೀವು ಡ್ರಾಯಿಂಗ್ ಮಾಡ್ತೀರಿ, ಡ್ರಾಯಿಂಗ್ ಮಾಡಿ ವರ್ಷದಲ್ಲಿ ಸೈಡಿಗೆ ಕೂಡ ಉಂಟು, ಅರ್ಥ ಇದಲ್ಲ. ಈಗ ಸೈಡ್ ಯಾವ ಪ್ಲೇನಲ್ಲಿ ಆಗ್ತದೆ ಈಗ ಗೊತ್ತಾಗ್ತಿಲ್ಲ ಅಲ್ವಾ, ಯಾವ ಸೈಡ್ಗೆ ಅಂತ. ಆದರೆ ನೀವೇನು ಮಾಡಬೇಕಂತ ಹೇಳಿದ್ರೆ ಈಗ ಇಲ್ಲಿ ಮಾಡಲಿಕ್ಕೆ ಇಷ್ಟೇ. ಈಗ ನಮಗೆ ಎರಡು ವ್ಯೂ ಇನ್ಸಫಿಷಿಯಂಟ್ ಟು ಶೋ ದ ಡೈಮೆನ್ಷನ್, ಟು ಕಂಪ್ಲೀಟ್ ದ ಸ್ಕೆಚ್ ಕಂಪ್ಲೀಟ್ ಆಗಲಿಕ್ಕೆ, ಡೈಮೆನ್ಷನ್ ತೋರಿಸಲಿಕ್ಕೆ ಇದು ಸಾಕಾಗುವುದಿಲ್ಲ ಎರಡು ವ್ಯೂ. ಅಂಥ ಕೇಸಲ್ಲಿ ನಾವು ಸೈಡ್ ವ್ಯೂಗೆ ಹೋಗ್ತೇವೆ. ಸೈಡ್ ಅಂದರೆ ಇದು ಸಿಂಪಲ್ ಡ್ರಾಯಿಂಗ್, ಎರಡು ವ್ಯೂ ಸಾಕಾಗ್ತದೆ ಇಲ್ಲ ಅಂತಲ್ಲ, ಬಟ್ ಇದು ಕಾಂಪ್ಲಿಕೇಟೆಡ್ ಜಾಬ್ ಅಲ್ಲಿ ಈಗ ಅಂದರೆ ಅಸೆಂಬ್ಲಿ ಡ್ರಾಯಿಂಗಲ್ಲಿ ಇರುವಾಗ ಆವಾಗ ನಿಮಗೆ ಡೈಮೆನ್ಷನ್ ಸರ್ ಎರಡು ವ್ಯೂ ಅಲ್ಲಿ ಸಪ್ಲೈ ಮಾಡಲಿಕ್ಕೆ ಆಗೋದಿಲ್ಲ, ಇನ್ಫಾರ್ಮೇಷನ್ ಕೊಡಲಿಕ್ಕೆ ಆಗೋದಿಲ್ಲ. ಇಂಥ ಕೇಸಲ್ಲಿ ನಾವು ಸೈಡ್ ವ್ಯೂಗೆ ಹೋಗ್ತೇವೆ. ಸೈಡ್ ಹೇಗೆ ಡ್ರಾ ಮಾಡೋದು? ಸೈಡ್ ಡ್ರಾ ಮಾಡಲಿಕ್ಕೆ ನೋಡಿ, ಇದಕ್ಕೆ ಕರೆಕ್ಟಾಗಿ ಇನ್ನೆರಡು ಪ್ಲೇನನ್ನು ಫಿಕ್ಸ್ ಮಾಡಬೇಕು. ಇಮ್ಯಾಜಿನರಿ ಪ್ಲೇನ್ ನೋಡಿ, ಇಲ್ಲಿ ಒಂದು, ಇಲ್ಲಿ ಒಂದು ಕಾಣ್ತದ. ಎರಡು ಸೈಡಿಗೆ ಕೂಡ ಪ್ಲೇನ್ ಫಿಕ್ಸ್ ಮಾಡಬೇಕು. ನಿಮಗೆ ಗೊತ್ತುಂಟು, ಎರಡು ಸೈಡ್ ಆಚೆ ಎರಡು ಸೈಡ್ ಸಿಗ್ತದೆ, ಟಾಪ್ ಸಿಗ್ತದೆ, ಫ್ರಂಟ್ ಸಿಗ್ತದೆ, ಬಾಟಮ್ ಸಿಗ್ತದೆ, ರಿಯರ್ ಸಿಗ್ತದೆ. ಅದು ಹೇಗೆ ಪೊಸಿಷನ್ಗೆ ಬರ್ತದೆ ನೋಡಬೇಕು ನಾವೀಗ.
ಈಗ ಎರಡು ಈಗ ಫಿಕ್ಸ್ ಮಾಡಿದ ಪ್ಲೇನ್ ಉಂಟಲ್ಲ, ಈ ಪ್ಲೇನಿಗೆ ಆಕ್ಸಿಲರಿ ವರ್ಟಿಕಲ್ ಪ್ಲೇನ್ ಅಂತ ಕರಿತೇವೆ ನಾವು. ಈ ಎರಡು ಪ್ಲೇನ್ ಉಂಟಲ್ಲ, ಎ ವಿ ಪಿ, ನಾನು ಎ ವಿ ಪಿ ಅಂತ ಮಾರ್ಕ್ ಮಾಡಿದ್ದೇನೆ. ಎ ವಿ ಪಿ ಇದಕ್ಕೆ ಆಕ್ಸಿಲರಿ ವರ್ಟಿಕಲ್ ಪ್ಲೇನ್ ಅಂತ ಕರೀತೇವೆ. ಅರ್ಥ ಆಯ್ತಲ್ಲ? ಸರಿ ನೋಡ್ಕೊಳ್ಳಿ. ಆವಾಗ ನಿಮಗೆ ಇಲ್ಲಿಂದ ಕೂಡ ನೋಡಬಹುದು, ಅಲ್ಲಿ ಪ್ಲೇನ್ ಉಂಟಲ್ವಾ, ಈಚೆಯಿಂದ ನೋಡಬಹುದು ಪ್ಲೇನ್ ಉಂಟಲ್ಲ ಆಲ್ರೆಡಿ, ಪೀಸ್ ಹಾಕ್ಬೋದು. ಸೊ ಇಲ್ಲಿಂದ ನೋಡಿ ಈಚೆ ಆಗ್ತದೆ, ಸೈಡ್ ವ್ಯೂ ಅಂದ್ರೆ ಅದು ಆಚೆ ನೋಡಿ ಈಚೆ ಆಗ್ತದೆ. ಅಂದ್ರೆ ಇಲ್ಲಿಂದ ರೇಸ್ ಆಫ್ ಸೈಡ್ ಬಡಿದು ಆಗ್ತದೆ, ಹೀಗೆ ಅದು ಫರ್ದರ್ ಟ್ರಾವೆಲ್ ಮಾಡ್ತದೆ ಈ ಪ್ಲೇನ್ ಅಲ್ಲಿ ಹೋಗಿ ಪ್ರೊಜೆಕ್ಷನ್ ಬಿಟ್ಟು. ಹಾಗೆಯೇ ಇಲ್ಲಿಂದ ನೋಡ್ತೇವೆ, ಇಲ್ಲಿಂದ ರೇಸ್ ಆಫ್ ಸೈಡ್ ಆಗ್ತದೆ, ಮುಂದೆ ಹೋಗ್ತದೆ, ಆಚೆ ಪ್ಲೇನ್ ಉಂಟು ಅಲ್ಲಿ ಹೋಗಿ ವೇವ್ ಬೀಳ್ತದೆ. ನಾನು ಅದು ಬೇರೆ ಹಾಕಿದ್ದೇನೆ ಯಾಕಂದ್ರೆ ಜಾಗ ಇಲ್ಲ, ಅದು ಅಲ್ಲೇ ಹೋಗ್ಬೇಕು, ಕರೆಕ್ಟ್ ಸೀಕ್ವೆನ್ಸ್ ಅಲ್ಲೇ ಬರಬೇಕು ಮಾತ್ರ. ಈಗ ಇಲ್ಲಿ ಇಲ್ಲಿ ಈ ವರ್ಟಿಕಲ್ ಆಕ್ಸಿಲರಿ ವರ್ಟಿಕಲ್ ಪ್ಲೇನ್ ಅಲ್ಲಿ ಬೀಳೋ ಪ್ರೊಜೆಕ್ಷನ್ಗೆ ನಾವು ಸೈಡ್ ವ್ಯೂ ಅಂತ ಕರಿತೀವಿ. ಯಾವುದು ಸೈಡ್ ನೋಡ್ತೀವಿ, ಅದು ಯಾವ ಸೈಡ್ ಮತ್ತೆ ನೋಡುವ, ಫಸ್ಟ್ ಟೈಮ್ ಇದ್ದಾಗ ನೋಡುವ, ಜಸ್ಟ್ ಯಾವ ಯಾವ ವ್ಯೂ ಯಾವ ಯಾವ ಪ್ಲೇನ್ ಅಲ್ಲಿ ಇರ್ತದೆ ಅದು ಮುಖ್ಯ ನಮಗೆ. ಈಗ ಅರ್ಥ ಆಯ್ತಲ್ಲ? ವರ್ಟಿಕಲ್ ಪ್ಲೇನ್ ಅಲ್ಲಿ ಫ್ರಂಟ್ ವ್ಯೂ ಬರ್ತದೆ, ಹೊರಿಜಾಂಟಲ್ ಪ್ಲೇನ್ ಅಲ್ಲಿ ಟಾಪ್ ವ್ಯೂ ಬರ್ತದೆ, ಆಕ್ಸಿಲರಿ ವರ್ಟಿಕಲ್ ಪ್ಲೇನ್ ಎರಡು ಉಂಟಲ್ವಾ, ಎರಡು ಸೈಡ್ ವ್ಯೂ ಬರ್ತದೆ. ಹಾಗೆಯೇ ಬಾಟಮ್ ವ್ಯೂ ಬರ್ತದೆ ಎರಡು. ಅಂತ ಹೇಳಿದ್ರೆ ನೀವು ಇದನ್ನು ಉಂಟಲ್ಲ, ಈ ಲೈನ್ ಪುನಃ ಕ್ಲೋಸ್ ಮಾಡಬೇಕು. ಕ್ಲೋಸ್ ಮಾಡುವಾಗ ಮೇಲೆ ಒಂದು ಪ್ಲೇನ್ ಸಿಗ್ತದೆ, ಹಾಗೆಯೇ ಈ ಸೈಡಿಗೆ ಒಂದು ಪ್ಲೇನ್, ಎದುರಿಗೆ ಒಂದು ಪ್ಲೇನ್ ಸಿಗ್ತದೆ. ಅಂದ್ರೆ ಮೇಲೆ ಸಿಗುವಂತಹ ಪ್ಲೇನ್ ಆಕ್ಚುಲಿ ಇದು ಹೊರಿಜಾಂಟಲ್ ಪ್ಲೇನ್, ಈಗ ಸಿಗುವಂತಹ ಪ್ಲೇನ್ ಇದು ವರ್ಟಿಕಲ್ ಪ್ಲೇನ್. ಅಂದ್ರೆ ಇದರ ಮೀನಿಂಗ್ ಏನಂತ ಹೇಳಿದ್ರೆ, ಎರಡು ವರ್ಟಿಕಲ್ ಪ್ಲೇನ್, ಎರಡು ಹೊರಿಜಾಂಟಲ್ ಪ್ಲೇನ್, ಎರಡು ಆಕ್ಸಿಲರಿ ವರ್ಟಿಕಲ್ ಪ್ಲೇನ್ ಸಿಗ್ತದೆ. ಒಟ್ಟು 6 ಪ್ಲೇನ್ ಸಿಗ್ತದೆ. ಅಂದ್ರೆ ಪ್ರತಿ ಕಾಂಪೊನೆಂಟ್ 6 ವ್ಯೂ ಕೂಡ ನಮಗೆ ಸಿಗ್ತದೆ. ಈಗ ಇಲ್ಲಿ ಬನ್ನಿ, ಬಾಟಮ್ ಸೈಡ್ ನೋಡಿ, ಬಾಟಮ್ ಅಲ್ಲೂ ನಿಂತು ಈ ಸೈಡ್ ನೋಡಿ, ಇಲ್ಲಿಂದ ನಿಮ್ಮ ರೇಸ್ ಸೈಡ್ ಆಗ್ತದೆ, ಮುಂದೆ ಹೋಗ್ತದೆ. ಈ ಪ್ಲೇನ್ ಉಂಟಲ್ಲ ಹೊರಿಜಾಂಟಲ್ ಪ್ಲೇನ್, ಇಲ್ಲಿ ಬಂದು ನಿಮ್ಮ ಬಾಟಮ್ ವ್ಯೂ ಸರಿ ನೋಡ್ಕೊಳ್ಳಿ, ಬಾಟಮ್ ವ್ಯೂ ಮೇಲೆ ಹೋಗಿ ಬೀಳ್ತದೆ. ಹಾಗೆಯೇ ಇಲ್ಲಿ ಬನ್ನಿ, ಹಿಂದುಗಡೆ ಕ್ಲಿಯರ್ ಅಲ್ಲ, ಇಲ್ಲಿ ಉಂಟಲ್ಲ ಜಾಬ್, ಇಲ್ಲಿ ಪ್ಲೇನ್ ಇಲ್ಲಿ ಉಂಟು, ಇಲ್ಲಿ ಬರಬೇಕು. ಇಲ್ಲಿಂದ ನೋಡುವಾಗ ನಿಮಗೆ ಇಲ್ಲಿ ತಾಗ್ತದೆ, ಪ್ಲೇಸ್ ಆಫ್ ಸೈಟ್ ಇಲ್ಲಿ ತಾಗ್ತದೆ, ಮುಂದೆ ಬರ್ತದೆ, ಇಲ್ಲಿ ನಿಮ್ಮ ಈ ಪ್ಲೇನಲ್ಲಿ ಪ್ರೊಜೆಕ್ಷನ್ ಬೀಳ್ತದೆ. ಇದಕ್ಕೆ ರಿಯರ್ ವ್ಯೂ ಅಂತ ಕರೀತೀವಿ, ರಿಯರ್ ವ್ಯೂ ಅಂತ ಕರೀತೀವಿ. ಆವಾಗ ನೋಡಿ, ಒರಿಜಿನಲ್ ಪ್ಲೇನ್ ಪುನಃ ಬಿತ್ತಲ್ಲ, ಇದರಲ್ಲಿ ಬಾಟಮ್ ವ್ಯೂ ಕನ್ಫ್ಯೂಷನ್ ಮಾಡಬೇಡಿ. ಸರಿ, ಇದು ಕೂಡ ಒರಿಜಿನಲ್ ಪ್ಲೇನೆ. ವರ್ಟಿಕಲ್ ಪ್ಲೇನ್ ಅಲ್ಲಿ ಪುನಃ ಯಾವ್ದು ಬೀಳ್ತದೆ, ರಿಯರ್ ವ್ಯೂ ಬೀಳ್ತದೆ. ರಿಯರ್ ವ್ಯೂ. ಅರ್ಥ ಆಯ್ತಲ್ಲ? ಈಗ 6 ವ್ಯೂಸ್ ಕೂಡ ನಿಮಗೆ ಅದರಲ್ಲಿ ಬೀಳ್ತದೆ. ಈಗ ಕರೆಕ್ಟ್ ಸೀಕ್ವೆನ್ಸ್ ಅಲ್ಲಿ ಆ ಬಾಕ್ಸ್ ಅನ್ನು ಓಪನ್ ಮಾಡಬೇಕು. ಈಗ ಇಲ್ಲಿ ಇದನ್ನು ಇಲ್ಲಿ ಬರೀತೇನೆ ನಾನು, ಅಲ್ಲಿ ಓಪನ್ ಮಾಡಲಿಕ್ಕುಂಟು. ವರ್ಟಿಕಲ್ ಪ್ಲೇನ್ ಅಲ್ಲಿ ಫ್ರಂಟ್ ವ್ಯೂ ಬೀಳ್ತದೆ, ಹೊರಿಜಾಂಟಲ್ ಪ್ಲೇನ್ ಅಲ್ಲಿ ಟಾಪ್ ವ್ಯೂ ಬೀಳ್ತದೆ, ಆಕ್ಸಿಲರಿ ವರ್ಟಿಕಲ್ ಪ್ಲೇನ್ ಅಲ್ಲಿ ಸೈಡ್ ವ್ಯೂ ಉಂಟು ಎರಡು, ಪುನಃ ಹೊರಿಜಾಂಟಲ್ ಪ್ಲೇನ್ ಅಲ್ಲಿ ಬಾಟಮ್ ವ್ಯೂ ಬೀಳ್ತದೆ, ವರ್ಟಿಕಲ್ ಪ್ಲೇನ್ ಅಲ್ಲಿ ರಿಯರ್ ವ್ಯೂ ಬೀಳ್ತದೆ. ಅದರಲ್ಲಿ ಇಟ್ಟಿದೆ, ನೀವು ನೆನಪಾಗಬೇಕು. ಈಗ ಇದನ್ನು ತೆಗಿತೇನೆ ನಾನು, ಸ್ವಲ್ಪ ಜಾಗ ಬೇಕಿಲ್ಲಿ. ನೀವು ಓಪನ್ ಮಾಡುವಾಗ ಎಲ್ಲಿ ಬೇಕಾದ್ರೂ ಓಪನ್ ಮಾಡಲಿಕ್ಕೆ ಆಗುತ್ತೆ, ಕರೆಕ್ಟ್ ಸೀಕ್ವೆನ್ಸ್ ಅಲ್ಲಿ ಓಪನ್ ಮಾಡಲಿಕ್ಕೆ ಅಂತ ಹೇಳಿದ್ರೆ, ಒಂದು ಇಲ್ಲಿ ಕಟ್ ಮಾಡಬೇಕು, ಒಂದು ಇಲ್ಲಿ, ನಮಗೊಂದು ಕರೆಕ್ಟ್ ಫಾರ್ಮೆಟ್ ಬೇಕಲ್ಲ, ಸ್ಕಿಮ್ಯಾಟಿಕ್ ಬೇಕಲ್ಲ, ಡಯಾಗ್ರಾಮ್ ಬೇಕಲ್ಲ, ಹೇಗೆ ಬಂದಿದೆ ಅದು ಯಾವ ಪ್ಲೇನ್. ಈಗ ಇದನ್ನು ಇಲ್ಲಿ ನೀವು ಓಪನ್ ಮಾಡೋದಿದ್ರೆ ಇದು ಕಟ್ ಮಾಡಿ ಅಂತ ತಿಳ್ಕೊಳ್ಳಿ. ಇದು ಪಾಸ್ಟ್ ಟೈಮ್ ಫಿಕ್ಸ್ಡ್ ಒನ್, ವರ್ಟಿಕಲ್ ಪ್ಲೇನ್ ಫಿಕ್ಸ್, ಇದು ರೊಟೇಟ್ ಆಗೋದಿಲ್ಲ, ಮೂವ್ ಆಗೋದಿಲ್ಲ. ಫ್ರಂಟ್ ವ್ಯೂ ಫಿಕ್ಸ್, ಅಂದರೆ ವರ್ಟಿಕಲ್ ಪ್ಲೇನ್ ಅಲ್ಲಿ ಪ್ರೊಜೆಕ್ಷನ್ ಯಾವುದು ಫ್ರಂಟ್ ವ್ಯೂ ಅಲ್ವಾ, ಅಲ್ಲಿ ಉಂಟಲ್ಲ ಎಲಿವೇಶನ್, ಇದು ಫಿಕ್ಸ್. ಮತ್ತೆ ಎಲ್ಲ ಚೇಂಜ್ ಆಗ್ತದೆ, ಹೇಗೆ ಬೇಕು ನಿಮಗೆ ನೋಡ್ಕೊಳ್ಳಿ ಹೇಗೆ ರೊಟೇಟ್ ಆಗ್ತದೆ ಅಂತ. ಈಗ ಇದು ನಾನು ಕಟ್ ಮಾಡಿದ್ದೀನಿ ಇಲ್ಲಿ ಬಾಕ್ಸನ್ನು, ಇದನ್ನು ಹೀಗೆ ತೆಗಿತೇನೆ ನೋಡಿ. ಹೀಗೆ ತೆಗೆಯುವಾಗ ನೋಡಿ ಇಲ್ಲಿಗೆ ಬರ್ತದೆ. ಇದ್ಯಾವ ಪ್ಲೇನ್ ಬಂತು ಇಲ್ಲಿಗೆ? ಈಗ ಆಕ್ಸಿಲರಿ ವರ್ಟಿಕಲ್ ಪ್ಲೇನ್. ಯಾವ ವ್ಯೂ ಇತ್ತು ಇದರಲ್ಲಿ? ಸೈಡ್ ವ್ಯೂ ಇತ್ತು. ಯಾವ ಸೈಡ್ ಮತ್ತೆ ನೋಡುವ, ರೈಟ್ ಹ್ಯಾಂಡ್ ಸೈಡ್ ಮತ್ತೆ ಸೆಕೆಂಡರಿ. ಈಗ ಇದು ಓಪನ್ ಮಾಡಿ, ಈಗ ಇದನ್ನು ತೆಗೆದು ನಾನು ಮೇಲೆ ಹಾಕ್ತೀನಿ. ಹೀಗೆ ಇದನ್ನು ಕಟ್ ಮಾಡಿದ್ದೀನಿ, ಇಲ್ಲಿ ಕಟ್ ಮಾಡಿ ಮೇಲೆ ಹಾಕ್ತೀನಿ ನೋಡಿ. ಹೀಗೆ ಈ ಪ್ಲೇನ್ ಮೇಲೆ ಇದು ಆಕ್ಚುಲಿ ಹೊರಿಜಾಂಟಲ್ ಪ್ಲೇನ್. ಇಲ್ಲಿ ಯಾವುದಿತ್ತು?
ಬಾಟಮ್ ಇತ್ತು ನೋಡಿ, ಬಾಟಮ್ ಇತ್ತು ಮೇಲೆ ಅರ್ಥ ಇದಲ್ಲ. ಈ ಕೆಳಗಡೆ ಇದನ್ನು ಈ ಕಟ್ಟಾಯ್ತಲ್ಲ, ಈ ಕಟ್ಟಾಯ್ತಲ್ಲ, ಈಗ ಇದನ್ನು ಕೆಳಗಡೆ ಹಾಕ್ತೇನೆ ಹೀಗೆ ಹೀಗೆ ಬರ್ತದೆ. ಇದು ಕೂಡ ಒರಿಜಾಂಟಲ್ ಪ್ಲೇನ್. ಇಲ್ಲಿ ಏನಿತ್ತು, ಯಾವ ಇರ್ತದೆ ಇದು ಫಸ್ಟಿಗೆ ಹಾಕಿದ್ದು ನಾವು ಯಾವುದು ಟಾಪ್ ವ್ಯೂ ಆಯ್ತಾ. ಅಂದ್ರೆ ಈಗ ಉಳಿದದ್ದು ಇದೊಂದು ಪ್ಲೇನ್, ಇದೊಂದು ಪ್ಲೇನ್ ಅಲ್ವಾ, ಕಟ್ಟಿಂಗ್ ಎಲ್ಲ ಇದು ಸರಿ. ಇಲ್ಲಿ ಕಟ್ ಮಾಡಲಿಲ್ಲ ನಾವು, ಇಲ್ಲಿ ಕಟ್ ಮಾಡಿದ್ರೆ ಈಚೆ ಹೋಗ್ತದೆ. ಈಗ ಇದು ಆಚೆ ಹೋಗ್ತದೆ ಹೇಗೆ, ಇಲ್ಲಿಂದ ನೋಡಿ ಈಗ ಒಂದು ಬಂತು, ಇಲ್ಲಿಂದ ಇನ್ನೊಂದು ಬಂತು ಹೀಗೆ. ಇದು ಆಕ್ಸಿಲರಿ ವರ್ಟಿಕಲ್ ಪ್ಲೇನ್, ಇದು ಹಾರಿಜಾಂಟಲ್ ಪ್ಲೇನ್. ಅಂದ್ರೆ ಇದು ಸೈಡ್ ವ್ಯೂ, ಇದು ರಿಯರ್ ವ್ಯೂ. ಅರ್ಥ ಆಯ್ತಾ. ಈಗ ಇದನ್ನು ಕರೆಕ್ಟ್ ಒಂದು ಲೈನಲ್ಲಿ ತರುವಾಗ, ಲೈನಲ್ಲಿ ತಗೊಂಡು ಬಂದ್ರೆ ಹೀಗೆ ಬರ್ತದೆ. ಇದು ಫಿಕ್ಸ್ ಒನ್. ಯಾವುದು ವರ್ಟಿಕಲ್ ಅದು ತಿರುಗಿಸಿ, ಈಗ ತಿರುಗಿಸಿಟ್ಟಲ್ಲ ನೋಡಿ, ಅರ್ಥ ಆಗ್ತದಲ್ಲ. ಇದು ವರ್ಟಿಕಲ್ ಪ್ಲೇನ್, ಇದ್ರಲ್ಲಿ ಏನಿತ್ತು ಎಲಿವೇಶನ್ ಇತ್ತು. ಇದು ಹಾರಿಜಾಂಟಲ್ ಪ್ಲೇನ್, ಇದರಲ್ಲಿ ಏನಿತ್ತು ಟಾಪ್ ಅಥವಾ ಪ್ಲಾನ್. ಇದು ಏನು ರೆಫರೆನ್ಸ್ ಪ್ಲೇನ್. ಮತ್ತೆ ನಾವು ಫಿಕ್ಸ್ ಮಾಡಿಕೊಂಡದ್ದು ಅರ್ಥ ಆಯ್ತಲ್ಲ. ಇದು ಆಕ್ಸಿಲರಿ ವರ್ಟಿಕಲ್ ಪ್ಲೇನ್, ಇದು ಕೂಡ ಆಕ್ಸಿಲರಿ ವರ್ಟಿಕಲ್ ಪ್ಲೇನ್ ಅಂತ ಹೇಳಿದ್ರೆ ಇಲ್ಲಿ ಸೈಡ್ ವ್ಯೂ ಇತ್ತು, ಇಲ್ಲಿ ಕೂಡ ಸೈಡ್ ವ್ಯೂ ಇತ್ತು. ಅರ್ಥ ಆಯ್ತಲ್ಲ. ಇದು ಹಾರಿಜಾಂಟಲ್ ಪ್ಲೇನ್, ಇಲ್ಲಿ ಬಾಟಮ್ ವ್ಯೂ ಇತ್ತು, ಇದು ವರ್ಟಿಕಲ್ ಪ್ಲೇನ್, ಇದು ರಿಯರ್ ವ್ಯೂ. ಇದು ನಿಮ್ಮ ಸ್ಕಿಮ್ಯಾಟಿಕ್ ಡಯಾಗ್ರಾಮ್ ಅಂತ ಹೇಳ್ಬೋದು ಆಯ್ತಾ. ಈಗ ರಿಯಲ್ ಕಾಂಪೊನೆಂಟ್ ಹೇಗಿದೆ, ಇದು ನಮ್ದು ಆಕ್ಚುಲಿ ಥಿಯರಿಟಿಕಲಿ ಎಕ್ಸ್ಪ್ಲೈನ್ ಮಾಡ್ಕೊಂಡು ಹೋಗಿ ರಿಯಲ್ ಜಾಬ್ ಹೇಗೆ ಬರ್ತದೆ ಹಾಗಾದ್ರೆ ನೋಡಿ. ಇದು ಮಾತ್ರ ಭಾಳ ಜಾಗ್ರತೆ ಮಾಡಿ ಆಲೋಚನೆ ಮಾಡ್ಕೊಂಡು ಹಾಕ್ಬೇಕು. ಇದು ಆಕ್ಚುಲಿ ಯಾವ ಫಸ್ಟ್ ಹಾಕೋಬೇಕು, ಲೆಂತ್ ಮಾಡ್ತೀವಿ. ಫಸ್ಟಿಗೆ ನಿಮ್ಮ ಫ್ರಂಟ್ ವ್ಯೂ ಇತ್ತು ನೋಡಿ, ಹೀಗೆ ಫ್ರಂಟ್ ವ್ಯೂ. ಅಲ್ವಾ. ನೆಕ್ಸ್ಟ್ ಯಾವುದಿತ್ತು, ಟಾಪ್ ರೆಫರೆನ್ಸ್ ಪ್ಲೇನ್ ಅಲ್ವಾ, ಟಾಪ್ ಇದೆಯಾ. ನೆಕ್ಸ್ಟ್ ಸೈಡ್, ನಾನು ಫ್ರೀ ಆಗಿ ಹಾಕೋದು ಸ್ಕೇಲಲ್ಲಿಲ್ಲ, ಇದು ಸೈಡ್ ವ್ಯೂ. ಹಾಗೇನೆ ಆಚೆ ಸೈಡ್, ಹಾಗೆ ನೆಕ್ಸ್ಟ್ ಮೇಲೆ. ಇದು ರಿಯಲ್ ಈ ತರ. ಇದು ನಿಮ್ಮ ಫ್ರಂಟ್ ವ್ಯೂ, ಇದು ಟಾಪ್ ವ್ಯೂ, ಇದು ಸೈಡ್ ವ್ಯೂ, ಇದು ಕೂಡ ಸೈಡ್ ವ್ಯೂ, ಬಾಟಮ್ ವ್ಯೂ, ರಿಯರ್ ವ್ಯೂ. ಈಗ ಈ ಡಯಾಗ್ರಾಮ್ ಇದು ನಾವು ಎಕ್ಸ್ಪ್ಲೈನ್ ಮಾಡಿಕೊಂಡದ್ದು. ನಮ್ಮ ಡಯಾಗ್ರಾಮಿಗೆ ಪರ್ಟಿಕ್ಯುಲರ್ ಪ್ಲೇನ್ ಯಾವ ಪೊಸಿಷನ್ ಅಲ್ಲಿ ಸೆಟ್ ಆಗ್ತದೆ, ಆ ಪ್ಲೇನ್ ಅಲ್ಲಿ ಬರುವಂತಹ ಒಂದು ಪರ್ಟಿಕ್ಯುಲರ್ ವ್ಯೂ ಒಂದು ನೆನಪಲ್ಲಿ ಇಟ್ಕೊಳ್ಬೇಕು. ಇದು ವಿಯಿಂದ ವಿಗೆ ಕರೆಕ್ಟ್ ಗ್ಯಾಪ್ ಇರಬೇಕು. ಇದು ನಿಮಗೆ ನಾನು ಏನು ಕೊಡ್ತೇನೆ ಅಂದ್ರೆ ಇಲ್ಲಿಂದ 45 ಡಿಗ್ರಿ ಇದೆ, ಈ ಕಾರ್ನರ್ 45 ಡಿಗ್ರಿ ಇರಬೇಕು. ಹೀಗೆ 45 ಡಿಗ್ರಿ ಹೀಗೆ ಕನೆಕ್ಟ್ ಮಾಡಿದ್ರೆ ಕರೆಕ್ಟ್ ಇದಕ್ಕೆ ಬರ್ತಾಗ್ತದೆ. ಆವಾಗ ಯೂನಿಫಾರ್ಮ್ ಇದರಲ್ಲಿ ಇರ್ತದೆ ಡಿಸ್ಟೆನ್ಸ್ ಹೀಗೆ ಬರ್ತದೆ. ಇದು ಇಲ್ಲಿಗೆ ತಕ್ಷಣ ಸ್ವಲ್ಪ ಆಚೆ ಉಂಟು. ಹೀಗೆ ಅದೇನು ಕೊಡ್ತೇನೆ ನಿಮ್ಗೆ, ಹೇಗೆ ಅದು 45 ಡಿಗ್ರಿ ಹೇಗೆ ಅಂತ ಹೇಳಿ ಕೊಡ್ತೇನೆ ಆಯ್ತಾ. ಇದು ಆ್ಯಕ್ಚುಲಿ ಪರ್ಟಿಕ್ಯುಲರ್ ವ್ಯೂಸ್. ನೀವು ಇದನ್ನು ಮಾಡ್ಕೊಳ್ಬೇಕು ಫಸ್ಟಿಗೆ. ಈ ವ್ಯೂಸ್ ಅನ್ನು ಮಾಡ್ಕೊಳ್ಳಿ. ಹೇಗಂದ್ರೆ ಇದೊಂದು 30 mm ಗ್ಯಾಪ್ ಬ್ಲಾಕ್ ಬೇಕಂತ ಹೇಳಿ ಕೊಡ್ತೇನೆ ಹೇಗೆ ಮಾಡಬೇಕು ಅಂತ. ಮಾಡ್ಕೊಂಡ್ರೆ ಒಳ್ಳೇದು. ಇದು ಡಯಾಗ್ರಾಮ್ ಬೇಕಲ್ಲ ನಿಮಗೆ, ಯಾವ್ಯಾವ ವ್ಯೂ ಯಾವ್ಯಾವ ಸೈಡ್ ಕರೆಕ್ಟಾಗಿ ಮಾಡಿ. ಇದು 40 mm ಇರಬೇಕು ಗ್ಯಾಪ್. ನಿಮ್ಮ ಡ್ರಾಯಿಂಗ್ ಶೀಟಲ್ಲಿ ಡ್ರಾಯಿಂಗ್ ಬುಕ್ಕಲ್ಲಿ ಮಾಡ್ಕೊಳ್ಳಿ, ಡ್ರಾಯಿಂಗ್ ಶೀಟಲ್ಲಿ ಬೇಡ. ಈಗ ನೀವು ನೋಡಿ ಇನ್ನೊಂದು ಮ್ಯಾಪ್ ತೋರಿಸ್ತೇನೆ. ಇದು ನಿಮ್ಮ ಮಾರ್ಜಿನ್. ಇದು ನೋಡಿ ಆಕ್ಚುಲಿ ಇದು 40 mm ಗ್ಯಾಪ್, 40
40, 80, 120 ಅಂದರೆ ಆಲ್ಮೋಸ್ಟ್ 150 mm ಗ್ಯಾಪ್ ಬೇಕು. ಇದನ್ನು ಆಗಲಿಕ್ಕೆ ನಿಮ್ಮ ಹತ್ರ ಆಗುದಿಲ್ಲ, ಬೇಡ ಇದು ಬೇಡ, ಇದು ಮತ್ತು ಇದನ್ನು ಹಾಕೊಳ್ಳಿ. ಜಸ್ಟ್ ಬುಕ್ಕಲ್ಲಿ ಮಾಡಿ ಇಲ್ಲಿ 120 ಬಂತು, ಅದು 150 mm ತಗೊಳ್ಳಿ. ಅಂದರೆ ಈ ಏರಿಯಾ ನಿಮಗೆ 150 mm ಬೇಕು. ಅಥವಾ ಇದೆಲ್ಲ 150 ಇಲ್ಲಿ ಒಂದು ರೈಟ್ ಆ್ಯಂಗಲ್ ಸೆಟ್ ಮಾಡಿಕೊಂಡು ಒಂದು ಲೈನ್ ಇಲ್ಲಿ ಈ ಅಥವಾ ಇದೆಲ್ಲ ಈಗ ಇಲ್ಲಿ ನೋಡಿ, ಇದರಲ್ಲಿ ನಾನೆಷ್ಟು 40, 40, 40 ಹಾಗೆ ಇದು 40, 40, 40, 40 160 ಆಗ್ತದೆ. ನಿಮ್ಮ ಪೇಜ್ ಲೆಂತ್ 170 ಇದೆ, 170 ಇದೆ. ಅಂದರೆ 170, 160 ಹೋದರೆ 10 mm ಗ್ಯಾಪ್ ಇದೆ. ಅಂದರೆ ಇಲ್ಲಿಂದ ಇಲ್ಲಿಗೆ 5 mm ಗ್ಯಾಪ್, ಇಲ್ಲಿಂದ ಇಲ್ಲಿಗೆ 5 mm ಗ್ಯಾಪ್ ಬುಕ್ಕಲ್ಲಿ. ಅಂದರೆ ಇಲ್ಲಿಂದ 5 mm ಮಾರ್ಕ್ ಮಾಡಿ, ಇಲ್ಲಿ ರೈಟ್ ಆ್ಯಂಗಲ್ ಸೆಟ್ ಮಾಡಿ ಪುನಃ ಲೈನ್ ಇಲ್ಲಿ ಹೀಗೆ. ಆಯ್ತಾ? ಅರ್ಥ ಇದಲ್ಲ. ಫಸ್ಟ್ ಒಂದು ಪಾಯಿಂಟ್ ಮಾರ್ಕ್ ಮಾಡಿ ರೈಟ್ ಆ್ಯಂಗಲ್ ಸೆಟ್ ಮಾಡಿ ಈ ಲೈನ್ ಹೇಳ್ತದ್ದು, ಇಲ್ಲಿಂದ ಇಲ್ಲಿಗೆ 5 mm ಗ್ಯಾಪ್, 5 mm ಗ್ಯಾಪ್ ಇಟ್ಟದ್ದು ಇಲ್ಲಿ ರೈಟ್ ಆ್ಯಂಗಲ್ ಸೆಟ್ ಮಾಡಿ ಈ ಲೈನ್ ಹೇಳ್ತದ್ದು. ಆಯ್ತಾ? ಈಗ ಇದೆಷ್ಟು 40 ಅಲ್ವಾ? 40, 43 ಮಾರ್ಕ್ ಮಾಡಿ. ಹೇಗೆ ಮಾರ್ಕ್ ಮಾಡ್ತೀರಿ? ಬೇಕಾದ್ರೆ ಸ್ಕ್ವೇರ್ ಮೂವ್ಮೆಂಟ್ ತೋರಿಸ್ಕೊಡ್ತಾ ಇಲ್ಲ. ಹೀಗೆ 40, 40, 40 ಮಾರ್ಕ್ ಮಾಡಿ. ಮಾರ್ಕ್ ಮಾಡಿದ್ರಲ್ಲ, ಈಗ ಉದ್ದಕ್ಕೆ ಲೈನ್ ತೆಗೀರಿ, ಲೈಟ್ ಲೈನ್ ತೆಗೀರಿ. ಆದಷ್ಟು ಪಿನ್ ಇದನ್ನು ಸೆಟ್ ಮಾಡ್ಕೊಂಡಿದ್ದೀರಿ. 30 ಡಿಗ್ರಿಯಲ್ಲಿ ತಗೊಳ್ಳಿ, 30 ಡಿಗ್ರಿಯಲ್ಲಿ ತಗೊಳ್ಳಿ, ಸೆಟ್ ಮಾಡ್ಕೊಂಡು ಕೆಳಗೆ ಲೈನ್ ಹಾಕಿ 40 ಈಗ ಈಗ ಉದ್ದಕ್ಕೆ ಹಾಕೊಳ್ಳಿ ಲೈನ್. ಈಗ ಹಾಕೊಂಡ್ರ ಅಂದ್ರೆ ಇದು ಲೈನ್ ಬಂತು, ಇದು ಬಂತು, ಇದು ಬಂತು, ಇದು ಬಂತು. ಇದೇ ತೆಗಿಲಿಕ್ಕೆ ಉಂಟು, ಇಲ್ಲ ಅಂತಲ್ಲ, ಗಡ್ಬಡಿ ಮಾಡಿ. ಹಾಗೆ ಇದು ಕೂಡ 40 ಅಲ್ಲ, ಸೆಂಟ್ರಲ್ಲಿ ಹಾಕೊಳ್ಳಿ 40, 40, 40, 40 ಕರೆಕ್ಟ್ ಜೀರೋ ಇರ್ತದೆ ಇಲ್ಲಿ. ಈಗ ಪುನಃ ಬನ್ನಿ, ಈ ಸ್ಕ್ವೇರ್ ತಗೊಳ್ಳಿ, ಪುನಃ ಸ್ಕ್ವೇರ್. ಇದಕ್ಕೆ 90 ಡಿಗ್ರಿ ಉಂಟಲ್ಲ, ಅದನ್ನು ಹಾಕಿಟ್ಟಿದ್ದೀರಲ್ಲ. ಈಗ ಬನ್ನಿ ನೋಡಿ, ಇಲ್ಲಿ 40, ಇಲ್ಲಿ ಇದು ಉದ್ದಕ್ಕೆ ಬರ್ತದಲ್ಲ, ಇದು ನೋಡಿ ಅದು ಮೇಲೆ ತನಕ ಹೋಗ್ತದೆ. ಹಾಗೆ ಇದು ಕೂಡ ಹಾಕಿ ಮೇಲೆ ತನಕ ಹೋಗ್ತದೆ. ಈಗ ನೆಕ್ಸ್ಟ್ ತಿರುಗಿಸಿ, ಇದು ಲೈನ್ 2ಕ್ಕೆ ಮಾತ್ರ ಟಚ್ ಆಗ್ತದೆ ನೋಡಿ, ಇದಕ್ಕೆ ಮಾತ್ರ. ಇದು ಕೂಡ ಇದಕ್ಕೆ ಮಾತ್ರ ಟಚ್ ಆಗ್ತದೆ. ಇದು ಕಂಪ್ಲೀಟ್ ಮಾಡಿ, ಇದನ್ನು ಕಂಪ್ಲೀಟ್ ಮಾಡಿ. ಇದನ್ನು ಬೇಕಾದ್ರೆ ಮಾಡಿ ತೆಗೀರಿ, ಬೇಡ ಅಲ್ವಾ? ಇದು ತೆಗೀರಿ, ಇದು ತೆಗೀರಿ. ನಿಮಗೆ 6 ಬಾಕ್ಸ್ ಕೂಡ ಬರ್ತದೆ ನೋಡಿ, ಕರೆಕ್ಟ್ ಸೀಕ್ವೆನ್ಸ್ ಅಲ್ಲಿ ಒಂದು 6 ಇಷ್ಟು ಪಕ್ಕ ಆಗ್ತದೆ ನೋಡಿ, ಸ್ಕ್ವೇರಲ್ಲಿ ಹೋಗಿ. ಆನಂತರ ಒಳಗಡೆ ಬರೆಯುವಾಗ ಇಲ್ಲಿ ಹಾಕ್ತೇನೆ ನಾನು, ಬೇಕಾದ್ರೆ ಈ ಲೈನ್ ಉಂಟಲ್ಲ 3 mm ಅಲ್ಲಿ ಬರ್ಕೊಂಡು ಹೋಗಿ ಚೆನ್ನ ಮಾಡಿ ಬರೀರಿ. ಇಂಜಿನಿಯರಿಂಗ್ ಶಿಫ್ಟ್ ಆಗಿ ಉದ್ದಕ್ಕೆ ಹಾಕಿ 3 mm. ಒಂದು ವೇಳೆ ನಿಮಗೆ ಇಲ್ಲಿ ವರ್ಟಿಕಲ್ ಪ್ಲೇನ್ ವರ್ಟಿಕಲ್ ಮಾತ್ರ ಬರ್ತಂದಿದ್ರೆ ಪುನಃ 2 mm ಗ್ಯಾಪ್ ಕೊಟ್ಟು, 4 mm ಗ್ಯಾಪ್ ಕೊಟ್ಟು ಪುನಃ 3 mm ಲೈನ್ ಹಾಕಿ. ಹಾಗೆ ಫ್ರಂಟಿಗೆ ಪುನಃ ಒಂದು ಗ್ಯಾಪ್ ಕೊಟ್ಟು ಮಾಡಿ. ಇದನ್ನು ಉದ್ದಕ್ಕೆ ಬರ್ಕೊಂಡು ಹೋಗಿ, ಇದು ಉದ್ದಕ್ಕೆ ಬರ್ತಲ್ವಾ? ಬರ್ತದೆ. ಆಯ್ತಾ? ಬೇಕಾದ್ರೆ ಈಗ ಬರೀರೋದು ಇಲ್ಲಿ ಹೇಗೆ ಕೊಡ್ತೀವಿ ನೋಡಿ. ಚೆಂದ ಮಾಡಿ ಬರೀರಿ. ಒಟ್ಟು ನಾನದು ಒಂದು ಫ್ರೀ ಹ್ಯಾಂಡ್ ಡ್ರಾಯಿಂಗ್, ನೀವೀಗ ಆ್ಯಕ್ಚುಲಿ ಡ್ರಾಯಿಂಗ್ ಮಾಡೋದು ಬುಕ್ಕಲ್ಲಿ. ಈಗ ಬರೀ ವರ್ಟಿಕಲ್ ಪ್ಲೇನ್ ಅಂತ ಬರೆಯುವಾಗ ನೋಡಿ, ಕರೆಕ್ಟ್ ಇಂಜಿನಿಯರ್ಸ್ ಎಲ್ಲ ಕ್ಯಾಲ್ಕುಲೇಟ್ ಇರಬೇಕು, ಮಲ್ಟಿಪ್ಲೇಟ್ ಇರಬಾರ್ದು. ವರ್ಟಿಕಲ್ ಅಷ್ಟೇ ಬರುದು, ಇಲ್ಲಿ ವರ್ಟಿಕಲ್ ಮಾತ್ರ ಬರುದು ನಿಮಗೆ. ಇಲ್ಲಿ ಕೂಡ ಹಾರಿಜಾಂಟಲ್ ಮಾತ್ರ, ಪ್ಲೇನ್ ಕೆಳಗೆ ಬರ್ತದೆ, ಟಾಪಿಗೆ ಪುನಃ ಕೆಳಗೆ ಬರ್ತದೆ. ಆಯ್ತಾ? ಡೌಟ್ ಇದ್ರೆ ಅಂತ ಕೇಳಿ, ನಾನು ಬರೆದು ವಾಟ್ಸಪ್ಪಲ್ಲಿ ಕಳಿಸ್ಕೊಡ್ತೇನೆ ಹೇಗೆ ಅಂತ. ಈಗ ಚಂದ ಬರೆದು ಕರೆಕ್ಟ್ ಅಂಡರ್ಲೈನ್ ಮಾಡಬೇಕು.
ಒಂದು ಅನ್ಯ ಗ್ಯಾಪ್ ಕೊಟ್ಟು ಅಂಡರ್ಲೈನ್ ಮಾಡಿ ಹೈಲೈಟ್ ಮಾಡಿ ತೋರಿಸ್ಬೇಕು. ಒಂದು ವೇಳೆ ನಿಮಗೆ ಇದು ಉದ್ದ ಅಂತಿದ್ರೆ ತೆಗ್ದುಬಿಡಿ, ಹೀಗೆ ಇಟ್ಕೊಂಡ್ಬಿಡಿ, ಅಲ್ಲಿ ಚಂದ ಕಾಣ್ತದೆ. ಅರ್ಥ ಆಯ್ತಾ? ನಾನು ಇಲ್ಲಿದ್ದರೆ ಹೈಲೈಟ್ ಮಾಡ್ತಿದ್ದೆ, ನಾನು ಬರ್ದಾಗಿ ಕೊಡ್ತಿದ್ದೆ ಬೋರ್ಡಲ್ಲಿ. ಏನು ಪ್ರಾಬ್ಲಮ್ ಅಲ್ಲ, ಈಗ ಆನ್ಲೈನಲ್ಲಿ ತೆಗಿಬೇಕಾಗ್ತದೆ. ಇಷ್ಟು ಮಾಡಿ ನಿಮಗೆ ಎರಡು ಉಂಟು ಮಾಡಲಿಕ್ಕೆ, ಇದು ಉಂಟು ಇದು ಕೂಡ ಸೇಮ್ ಪ್ರೊಸೀಜರ್. ಇದಕ್ಕೆ ಬೇಕಾದ ಡೈಮೆನ್ಷನ್ ಕೊಡ್ತೇನೆ ನಾನು, ಬೇಡ ಇದು ನೆಕ್ಸ್ಟ್ ಕ್ಲಾಸಲ್ಲಿ ಆಗ್ತದೆ. ನಾನು ಇದನ್ನು ನೆಕ್ಸ್ಟ್ ಪೇಜಲ್ಲಿ ಹಾಕಿ ಕೊಡ್ತೇನೆ, ಫಸ್ಟ್ ಟೈಮ್ ಪ್ರೊಜೆಕ್ಷನಲ್ಲಿ ಕೊಡ್ತೇನೆ ಮಾಡುವುದು. ಈಗ ಇದು ಒಂದನ್ನು ಮಾತ್ರ ಕರೆಕ್ಟಾಗಿ ಹಾಕಿ ನನಗೆ ಕಲಿಸ್ಕೊಡಿ, ತೋರಿಸಿ ಸರಿಯ ತಪ್ಪು ಅಂತ. ನಾನು ಸರಿಯ ತಪ್ಪು ಅಂತ ಹೇಳ್ತೇನೆ. ಅರ್ಥ ಆಯ್ತಲ್ಲ?